ನಮಸ್ಕಾರ. ವೆಲ್ಕಮ್ ಟು PSI ಟ್ರಾನ್ಸ್ಲೇಷನ್ ಕೋರ್ಸ್. ಮೈ ಡಿಯರ್ ಫ್ರೆಂಡ್ಸ್, PSI ಟ್ರಾನ್ಸ್ಲೇಷನ್ ಕೋರ್ಸ್ ಬಹಳ ಸರಳವಾದದ್ದು, ಅತ್ಯಂತ ಈಸಿಯಾಗಿರುವಂಥ ಕೋರ್ಸನ್ನು ನಾವು ಭಾಳ ಟಫ್ ಅಂತ ತಿಳ್ಕೊಂಡಿದ್ದೀವಿ. ಅದನ್ನು ಹೇಗೆ ಸರಳ, ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ನಮ್ಮ speakup.com ವತಿಯಿಂದ ಅತ್ಯಂತ ಸರಳವಾಗಿ ನಿಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅಂತ PSI ಟ್ರಾನ್ಸ್ಲೇಷನ್ ಕೋರ್ಸ್. ಲೆಟ್ ಅಸ್ ಸ್ಟಾರ್ಟ್. ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. ನಮ್ಮ PSI ಟ್ರಾನ್ಸ್ಲೇಷನ್ ಕೋರ್ಸ್ನಲ್ಲಿ ಒಂದು ಭಾಷಾಂತರಕ್ಕೆ ಬೇಕಾದಂಥ ಸಿಂಪಲ್ ಮಂತ್ರ ಯಾವುದು ಅನ್ನೋದನ್ನು ನಾವು ಗ್ರ್ಯಾಜುವಲಿ ನೋಡ್ಕೊತ ಹೋಗೋಣ. ಸೊ ಮುಂಚಿತವಾಗಿ ಏನು ನೋಡೋಣ ಅಂದರೆ ಟಿಪ್ಸ್ ಟು ಟ್ರಾನ್ಸ್ಲೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಟ್ರಾನ್ಸ್ಲೇಷನ್ ಕೋರ್ಸನ್ನು ನಾವು ತಗೋಬೇಕಾದರೆ, ಅದನ್ನು ಕೆಲಸವನ್ನು ಮಾಡಬೇಕಾದರೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದನ್ನು ಬಹಳ ಮುಖ್ಯವಾಗಿ ನೋಡಬೇಕಾಗತ್ತೆ. ಸೊ ಅದಕ್ಕೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳು ಏನಿದಾವಲ್ಲ, ಒಂದೇನೋ ಒಂದು ಕೆಲಸವನ್ನು ನಾವು ಏನೋ ಒಂದು ತಿಂಡಿ ಪದಾರ್ಥವನ್ನು ತಯಾರಿಸಬೇಕಾದ್ರೆ ಒಂದಿಷ್ಟು ಸಾಮಗ್ರಿಗಳು ಬೇಕು. ಅವು ಏನು ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ನಾವು ಮೊದಲು ಏನು ಮಾಡೋಣ ಅಂತಂದರೆ ಟಿಪ್ಸ್ ಟು ಟ್ರಾನ್ಸ್ಲೇಷನ್ ನೋಡೋಣ. ಓಕೆ, ಲೆಟ್ ಅಸ್ ನಾಟ್ ಡೂ ದಿಸ್ ಅಂತ ಹೇಳ್ತದೆ. ಈ ಸ್ಲೈಡ್ ಏನು ಹೇಳ್ತದೆಪ್ಪ ಅಂದರೆ ಏನನ್ನು ಮಾಡಬಾರದು. ನಾವು ಭಾಳ ಜನ ಏನು ಮಾಡ್ತೀವಿ, ಏನು ಮಾಡಬೇಕು ಅಂತ ಹೇಳ್ತೇವೆ, ಆದರೆ ನಾವು ಇವತ್ತು ಏನನ್ನು ಮಾಡಬಾರ್ದು ಟ್ರಾನ್ಸ್ಲೇಷನ್ ನಾವು ತೊಗೊಂಡೀವಿ ಅಂತಂದರೆ, ಅದು ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತೀವಿ ಅಂದರೆ ಏನು ಮಾಡಬಾರ್ದು ಅನ್ನಲಿಕ್ಕೆ ನಂಬರ್ 1, ನೋ ನೀಡ್ ಟು ಗೆಟ್ ಪ್ಯಾನಿಕ್. ಪ್ಯಾನಿಕ್ ಅಂದರೆ ಗಾಬರಿ ಆಗಿಬಿಡೋದು. ಪ್ಯಾರಾಗ್ರಾಫ್ ನೋಡಿದ ತಕ್ಷಣ ಗಾಬರಿ ಆಗಿಬಿಡೋದು, ಟೆನ್ಷನ್ ಮಾಡ್ಕೊಳ್ಳೋದು, ಎಲ್ಲ ರಾಂಗಾಗಿ ಗ್ರಾಮೆಟಿಕಲ್ ಮಿಸ್ಟೇಕ್ ಸಿಕ್ಕಾಪಟ್ಟೆ ಮಾಡಿ ಏನೋ ಒಂದು ಬರೆದು ಬಿಡೋದು, ಆಮೇಲೆ ಬೇಜಾರು ಮಾಡ್ಕೋತ ಕುಂತು ಬಿಡೋದು. ದಯವಿಟ್ಟು ಗಾಬರಿ ಆಗಬೇಡಿ, ಭಯಪಡಬೇಡಿ, ಯಾವುದೇ ಒಂದು ಫಿಯರ್ ಬೇಡ. ಏನು ಮಾಡಬೇಕು ನಾವು ನೋಡೋಣ. ಫಸ್ಟ್ ನಿಮ್ಮ ತಲೆದ ಮನಸ್ಸು ತೆಗೆದಾಕ್ರಿ, ಏನು ತಲೆನ ತೆಗೆದಾಕ್ರಿ. ಏನು, ನಾನು ಪ್ಯಾರಾಗ್ರಾಫ್ ನೋಡಿದರೆ, ಭಾಷಾಂತರದ ವಾಕ್ಯ ನೋಡಿದರೆ, ಕನ್ನಡ ಟು ಇಂಗ್ಲೀಷ್ ಮಾಡಬೇಕಾದರೆ ಗಾಬರಿ ಆಗೋದಿಲ್ಲ, ಭಯಪಡುವುದಿಲ್ಲ ಅನ್ನುವ ಮೆಸೇಜನ್ನು ನಿಮ್ಮ ಮನಸ್ಸಿಗೆ ಕಳಿಸಿಕೊಡಿ. ಸೆಕೆಂಡ್ 1, ನೋ ಮಚ್ ಗ್ರಾಮರ್ ರಿಕ್ವೈರ್ಡ್, ನೋ ಟೆನ್ಷನ್ ಆಫ್ ಟೆನ್ಸಸ್. ನಮಗೆ ಬಹಳಷ್ಟು ಗ್ರಾಮರ್ ಕಲಿಬೇಕು ಅನ್ನೋದೊಂದು ಮೊದಲಿಂದ ತಲೆಯಾಗಿರ್ತದೆ, ತುಂಬಿಟ್ಟಿರ್ತಾರೆ ನಮ್ಮ ತಲೆಯೊಳಗೆ. ಟ್ರಾನ್ಸ್ಲೇಷನ್ ಚೆನ್ನಾಗಿ ಮಾಡಬೇಕು, ಭಾಷಾಂತರ ಚೆನ್ನಾಗಿ ಆಗಬೇಕು, PSI ಟ್ರಾನ್ಸ್ಲೇಷನ್ ಪಕ್ಕಾ ಆಗಬೇಕು ಅಂದರೆ ಬಹಳಷ್ಟು ಗ್ರಾಮರ್ ಕಲಿಬೇಕು ಅಲ್ಲ. ನಾನು 20 ವರ್ಷ ಆಯಿತು ಇಂಗ್ಲೀಷ್ ಭಾಷೆಯನ್ನು ಕಲಿಸ್ತಾ ಇದ್ದೇನೆ. ಮೈ ಡಿಯರ್ ಫ್ರೆಂಡ್ಸ್, ನೋ ಮಚ್ ಗ್ರಾಮರ್ ಈಸ್ ರಿಕ್ವೈರ್ಡ್ ಫಾರ್ ಟ್ರಾನ್ಸ್ಲೇಷನ್ ಕೋರ್ಸ್. ಬೇಕು, ಎಷ್ಟು ಬೇಕು ಅಷ್ಟು ತಿಳ್ಕೊಳ್ಳೋಣ ಸಾಕು. ಬಹಳಷ್ಟು ಮಂದಿಗೆ ಏನಪ್ಪ ಅಂದರೆ ಈ ಟೆನ್ಸಸ್ ಬಗ್ಗೆ ಟೆನ್ಷನ್ ಭಾಳ ಇದೆ, ದಯವಿಟ್ಟು ಬಿಟ್ಟು ಬಿಡಿ. ಏನು ಮತ್ತು ಗ್ರಾಮರ್ ಇಲ್ಲಾರ್ದು ಹೆಂಗೆ ಕಲಿಬೇಕು? ನಾವಿದ್ದೀವಲ್ಲ, ಸಿಂಪಲ್ ಮಂತ್ರ ಅಂತ ಭಾಷಾಂತರ, ಸಿಂಪಲ್ ಮಂತ್ರ ಫಾರ್ ಭಾಷಾಂತರ ಅಂತ ಯಾಕೆ ಹೇಳಿದ್ದೀವಿ ಅಂತಂದರೆ, ಈ ಕೋರ್ಸನ್ನು ಸರಳೀಕರಣಗೊಳಿಸುವುದೇ ನಮ್ಮ ಉದ್ದೇಶ. ನಿಮ್ಮಲ್ಲಿರುವ ಭಯ ಸಮಸ್ಯೆಯನ್ನು ಹೋಗಲಾಡಿಸುವುದೇ ನಮ್ಮ ಉದ್ದೇಶ. ಹಾಗಾದರೆ ನೋಡೋಣ. ನೋ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್, ಇದನ್ನು ಮಾಡಬಾರದು. ಏನು ಮಾಡ್ತೀವಿ ತಪ್ಪು? ಪ್ರತಿಯೊಂದು ಕನ್ನಡದ ಶಬ್ದಕ್ಕೆ ಇಂಗ್ಲೀಷ್ ಶಬ್ದವನ್ನು ಹುಡುಕಾಡಲಿಕ್ಕೆ ಹೋಗ್ತೀವಲ್ಲ, ತಪ್ಪು. ಸಿಗಲ್ಲ ಕೆಲವು. ಆವಾಗ ನಾವೇನು ಮಾಡ್ತೀವಿ, ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿವಿ, ಏನಾರೋ ಒಂದು ಬರೆದು ಬಿಡ್ತೀವಿ. ದಯವಿಟ್ಟು ತಲೆಯನ್ನು ತೆಗೆದು ಹಾಕಿ. ವರ್ಡ್ ಟು ವರ್ಡ್ ಪ್ರತಿಯೊಂದು ಶಬ್ದಕ್ಕೆ ಇದೇ ಇಂಗ್ಲೀಷ್ ಶಬ್ದ ಹುಡುಕಾಡಿಕೊಂಡು ಗೂಗಲ್ ಟ್ರಾನ್ಸ್ಲೇಟ್ ಮಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಮಾಡುವ ಅವಶ್ಯಕತೆ ಇಲ್ಲ. ಪೂರ್ಣ ಪ್ಯಾರಾಗ್ರಾಫ್ ಓದಬೇಕು, ಚೆನ್ನಾಗಿ ಓದಬೇಕು, ಅರ್ಥ ಮಾಡ್ಕೋಬೇಕು. ಲ್ಯಾಂಗ್ವೇಜ್ ಮೇಲೆ ಒಳ್ಳೆ ಕಮಾಂಡ್ ಇತ್ತಪ್ಪ ಅಂತಂದರೆ ನಿಮ್ಮ ಒಂದು ವಾಕ್ಯಗಳಲ್ಲಿ ನಿಮ್ಮ ಒಂದು ಆಲೋಚನೆ ಮುಖಾಂತರ ಚೆನ್ನಾಗಿ ಬರೆದು ಬಿಡಬೇಕು, ಮುಗೀತು. ಇದೇ ಶಬ್ದ ಬರಬೇಕು, ಇದೇ ವರ್ಬ್ ಬರಬೇಕು ಅಂತ ಏನಿಲ್ಲ. ಅದಕ್ಕೆ ದಯವಿಟ್ಟು ನೋಡಿ, ವರ್ಡ್ ಟು ವರ್ಡ್ ತಲೆ ಕೆಡಿಸ್ಕೋಬೇಡಿ. ಕಮಿಂಗ್ ಟು ದ ನೆಕ್ಸ್ಟ್, ನೋ ನೆಗ್ಲಿಜೆನ್ಸ್. ಟ್ರಾನ್ಸ್ಲೇಷನನ್ನು ದಯವಿಟ್ಟು ಅಲಕ್ಷ್ಯ ಮಾಡಬೇಡಿ. ಹೆಂಗಪ್ಪ ಅಂದರೆ, ಈಗ ಒಂದು 5-6 ತಿಂಗಳು ಎಕ್ಸಾಮಿಗೆ ಟೈಮ್ ಇದೆ ಅಂತ ಅಂದ್ಕೊಳ್ಳಿ. 5 ತಿಂಗಳ ತನಕ ಬೇರೆ ಸಬ್ಜೆಕ್ಟನ್ನು ಓದೋದು, ಎಲ್ಲ ಕೋಚಿಂಗ್ ಕ್ಲಾಸ್ನಲ್ಲಿ ಹೋಗಿ ಓದೋದು, ಟ್ರಾನ್ಸ್ಲೇಷನನ್ನು ಅಲಕ್ಷ್ಯ ಮಾಡಿಬಿಡೋದು. ದಯವಿಟ್ಟು ಬೇರೆ ಸಬ್ಜೆಕ್ಟ್ಗಳಿಗೂ ಹೇಗೆ ನೀವು ಟೈಮ್ ಕೊಡ್ತೀರಿ, ಇಂಪಾರ್ಟೆನ್ಸ್ ಕೊಡ್ತೀರಿ, ಅಷ್ಟೇ ಇಂಪಾರ್ಟೆನ್ಸನ್ನು
ಟ್ರಾನ್ಸ್ಲೇಷನ್ಗೂ ಕೊಡಬೇಕಾಗತ್ತೆ. ಯಾಕಂದರೆ ನಮಗೆ ಕಷ್ಟ ಅಂತ ಗೊತ್ತಿದ್ರೂ ನಾವು ಅದನ್ನು ಅಲಕ್ಷ್ಯ ಮಾಡಿದರೆ ಸಮಸ್ಯೆ ನಮಗೆ ಆಗೋದು. ದಯವಿಟ್ಟು ಅಲಕ್ಷ್ಯ ಮಾಡಬೇಡಿ. नो चलता है एटीट्यूड. चलता है देखेंगे बाद में देखेंगे. ಲೆಟ್ ಇಟ್ ಬಿ, ನಡೆಯುತ್ತೆ ಬಿಡಿ ಇರಲಿ. ನಡೀತದೆ ಬಿಡು ಮಾರಾಯ ಇರಲಿ, ಆಮೇಲೆ ನೋಡಿದ್ರೆ ಆಯ್ತು ಬಿಡು. ಚಲ್ತಾ ಹೈ ದೇಖೆಂಗೆ ಬಾದ್ ಮೇ ಕ್ಯಾ ಹೋತಾ ಹೈ, ಅಭಿ ಬಹುತ್ ಟೈಮ್ ಹೈ. ಇವೆಲ್ಲ ಬೇಡ. ಇವೆಲ್ಲ ನೀವು ಹೋದ್ರಿ ಅಂದ್ರೆ, ಈ ಥರ ಆ್ಯಟಿಟ್ಯೂಡನ್ನು ನೀವು ಇಟ್ಕೊಂಡು ಹೋದ್ರಿ ಅಂದ್ರೆ ಟ್ರಾನ್ಸ್ಲೇಷನ್ ಕಷ್ಟ ಆಗತ್ತೆ. ಅದಕ್ಕೆ ಪ್ರಾರಂಭ ಯಾವಾಗ ನೀವು ಎಕ್ಸಾಮ್ ತಗೋಬೇಕು ಅಂತ ಅಂದ್ಕೊಳ್ತೀರಿ, ಅದೇ ಪ್ರಾರಂಭ. ಅಲ್ಲಿ ನೀವು ಏನಂತಾರೆ, ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತಾರೆ. ನೀವು ಒಳ್ಳೆಯ ಪ್ರಾರಂಭ ಅರ್ಧ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿದ ಹಾಗೆ ಅಂತ. ಸೊ ನೀವು ಯಾವಾಗ ಅನ್ಕೊಡ್ತೀರಿ ಎಕ್ಸಾಮ್ ತಗೋಬೇಕಂತ, ಅವತ್ತಲಿಂದನೇ ಟ್ರಾನ್ಸ್ಲೇಷನ್ಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡಿ. ಒಂದಿಷ್ಟು ವೊಕ್ಯಾಬ್ಯುಲರಿ ಅಂತ ಇರ್ಬೋದು, ಸಣ್ಣ ಸಣ್ಣ ಸೆಂಟೆನ್ಸ್ ಇರ್ಬೋದು. ದೊಡ್ಡ ಪ್ಯಾರಾಗ್ರಾಫ್ ಮಾಡಬೇಕಂತ ಏನೂ ಇಲ್ಲಲ್ಲ, ಒಂದು ಎರಡು ಸಣ್ಣ ಸಣ್ಣ ಸೆಂಟೆನ್ಸ್ ತೊಗೊಂಡು ಶುರು ಮಾಡಿ. ಅಲ್ಲಿಗೆ ಬೇಕಾದಷ್ಟು ಮಾಡ್ಬೋದು 6 ತಿಂಗಳವರೆಗೆ. ಫಿಸಿಕಲ್ ಎಕ್ಸಾಮ್ ಆದಮೇಲೆ ನೋಡೋಣ ಬಿಡು. ಇದು ಭಾಳ ಜನ ವಿದ್ಯಾರ್ಥಿನಿಯರು PSI ಆಸ್ಪಿರೆಂಟ್ಸ್ ಹೇಳುವಂಥ ಮಾತು ಏನು, ಟ್ರಾನ್ಸ್ಲೇಷನ್ನ ಫಿಸಿಕಲ್ ಎಕ್ಸಾಮ್ ಆದಮೇಲೆ ನೋಡೋಣ ಬಿಡು, ಅವಾಗ ಮಾಡೋದು ಅಲ್ಲ. ಯಾಕೆ? ಟೈಮ್ ಇರಲ್ಲ. ಎಕ್ಸಾಮ್ 1 ವಾರಕ್ಕೆ ಬಂತು, 15 ದಿವಸಕ್ಕೆ ಬಂತು, 1 ತಿಂಗಳಿಗೆ ಬಂತು ಅಂದರೆ ನಿಮಗೆ ಪ್ರಿಪ್ರೇಷನ್ ಮಾಡೋಕ್ಕೆ ಟೈಮ್ ಇರಲ್ಲ. ಯಾಕಂದರೆ ನೀವು ಏನೇನೋ ಬರೋಕ್ಕೆ ಹೋಗಿ ಏನೇನೋ ಮಾಡಿದರೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಯಿತು ಅಂತಂದರೆ ಟ್ರಾನ್ಸ್ಲೇಷನ್ನು ಫೇಲ್ ಆಗುವ ಸಂಭವ ಇರ್ತದೆ. ನೀವು ಫೇಲ್ ಆಗಬಾರ್ದು ಅಂತಂದರೆ ಈ ಥರ ಮಾಡುವುದನ್ನು ಏನಿದೆಯಲ್ಲ ಮಾಡಬಾರದು ಅಂತ ಅನ್ಕೋಬೇಕು. ಇದೆಲ್ಲ ನಾವು ಮಾಡೋದಿದೆಯಲ್ಲ ಮಾಡಬಾರ್ದು. ಮೈ ಡಿಯರ್ ಫ್ರೆಂಡ್ಸ್, ಗಾಬರಿ ಆಗಬಾರ್ದು. ಬಹಳಷ್ಟು ಗ್ರಾಮರು, ಟೆನ್ಸಸ್ಸು ಅನ್ಕೋಬಾರ್ದು, ವರ್ಡ್ ಟು ವರ್ಡ್ ಮಾಡಬಾರ್ದು, ಅಲಕ್ಷ್ಯ ಮಾಡಬಾರ್ದು. ನಡೀತಿದೆ ಬಿಡಿ ನೋಡೋಣ ಆಮೇಲೆ ಮಾಡಿದರೆ ಆಯಿತು ಅಂತ ಬಿಡಬಾರ್ದು. ಫಿಸಿಕಲ್ ಎಕ್ಸಾಮ್ ಆದಮೇಲೆ ಮಾಡ್ತೀನಿ ಅನ್ನೋದು ಎಲ್ಲವನ್ನ ಬಿಟ್ಟು ಹಾಕಿ ಈಗಿಂದನೇ ಶುರು ಮಾಡಿ. ನಿಮ್ಮ ಒಂದು ಕಾನ್ಫಿಡೆನ್ಸ್ಗೆ ಮತ್ತಷ್ಟು ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ಬರ್ತದೆ. ಆ ಇಂಟ್ರೆಸ್ಟ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ದೇ ಆರ್ ಆಲ್ ಇಂಟರ್ ರಿಲೇಟೆಡ್. ಇಂಟ್ರೆಸ್ಟ್ ತಗೊಂಡ್ರೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಕಾನ್ಫಿಡೆನ್ಸ್ ಬಂತಂದರೆ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್. ಲೆಟ್ಸ್ ಡೂ ದಿಸ್. ಏನು ಮಾಡಬೇಕು? ವಾಟ್ ಆರ್ ದ ಟಿಪ್ಸ್ ಟು ಟ್ರಾನ್ಸ್ಲೇಷನ್? ಸರಿಯಾಗಿ ಆಗಬೇಕಂದ್ರೆ ಏನು ಮಾಡಬೇಕು? ವರ್ಬ್ ಐಡೆಂಟಿಫಿಕೇಶನ್ ಪ್ಲಸ್ ವೊಕ್ಯಾಬ್ಯುಲರಿ ಈಸ್ ಈಕ್ವಲ್ ಟು ಸೆಂಟೆನ್ಸ್ ಫಾರ್ಮೇಷನ್. ನಂಬರ್ 1, ವಾಕ್ಯವನ್ನು ನೋಡಿದ ತಕ್ಷಣ, ಪ್ಯಾರಾಗ್ರಾಫ್ ನೋಡಿದ ತಕ್ಷಣ ವರ್ಬನ್ನು ಐಡೆಂಟಿಫೈ ಮಾಡಬೇಕು. ಏನದು ವರ್ಬು ಬರ್ತದೆ, ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಪ್ಲಸ್ ಏನಿರಬೇಕು, ವೊಕ್ಯಾಬ್ಯುಲರಿ ಶಬ್ದ ಸಂಗ್ರಹ ನೋಡ್ಕೋಬೇಕು. ಇವೆರಡೂ ಸೇರಿಸಿದಾಗ ಒಂದು ವಾಕ್ಯ ರಚನೆ ಆಗುತ್ತದೆ. ಸೆಂಟೆನ್ಸ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಯಾವ ಒಂದು ಟೆನ್ಸ್ನಲ್ಲಿ ಅಂದರೆ ಯಾವ ವರ್ಬ್ ಇದೆ ಅಂತ ಐಡೆಂಟಿಫೈ ಮಾಡಿ ಸರಿಯಾದ ಸಂಬಂಧಪಟ್ಟಂಥ ಶಬ್ದವನ್ನು ನೀವು ಆಯ್ಕೆ ಮಾಡಿಕೊಂಡಾಗ ಎರಡನ್ನು ಜೋಡಿಸಿದಾಗ ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ವರ್ಬ್ ಐಡೆಂಟಿಫೈ ಮಾಡೋದು, ವೊಕ್ಯಾಬ್ಯುಲರಿಯನ್ನು ಕಂಡುಹಿಡೋದು. ಹಾಗಾದರೆ ವರ್ಬ್ ಐಡೆಂಟಿಫೈ ಅಂತಂದರೆ ಏನು? V1, V2, V3, V4, V5 ಕಾನ್ಸೆಪ್ಟ್. ವೆರಿ ಸಿಂಪಲ್ ಕಾನ್ಸೆಪ್ಟ್. ನಿಮಗೆ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಎಲ್ಲ ಗೊತ್ತಾಗತ್ತೆ. ಈ ಕಾನ್ಸೆಪ್ಟನ್ನು ಸಾಕು ಅಂತಿದೆ. ಸಫಿಷಿಯೆಂಟ್ ಅಂದರೆ ಸಾಕು. ಏನಪ್ಪ ಅದು? ಒಂದು ಎಕ್ಸಾಂಪಲ್ ಜಸ್ಟ್ ನಿಮಗೆ ತೋರಿಸ್ತೀನಿ. ಹಾಗೆ ಏನಪ್ಪ ಅಂದರೆ ಗೋ, ವೆಂಟ್, ಗಾನ್, ಗೋಯಿಂಗ್, ಗೋಸ್. ಅಂದರೆ ನೀವು ಯಾವುದೇ ಒಂದು ವರ್ಬ್ ತಗೊಂಡ್ರು ಸಿಗುವುದು ಎಷ್ಟಪ್ಪ? ಕೇವಲ 5 ವರ್ಬ್ ಅಂತ ಅರ್ಥ. V1 to V5. ನೀವು 1 ಲಕ್ಷ, ಎಷ್ಟೋ ಲಕ್ಷ ನೀವು ಲಿಸ್ಟ್ ಮಾಡಿದ್ರು ಕೂಡ V1 to V5 ಅಷ್ಟೇ ಸಿಗುತ್ತೆ. ಇಷ್ಟನ್ನು ಕಲಿತರೆ ಸಾಕು ಅನ್ನುವುದೇ ನಮ್ಮ ಒಂದು ಸಿಂಪಲ್ ಮಂತ್ರ ಫಾರ್ ಭಾಷಾಂತರ. ಸೊ ಇದನ್ನು ಏನು ಮಾಡಬೇಕು ಅನ್ನೋದು ನೆಕ್ಸ್ಟ್ ಬರುತ್ತೆ. ನಾವು ನೋಡ್ಕೊಂತ ಗ್ರ್ಯಾಜುವಲಿ ನೋಡ್ಕೊಂತ ಹೋಗ್ತೀವಿ. ಸೊ ಇದ್ರ ಬಗ್ಗೆ ನಮಗೆ ಮಾಡಬೇಕು ಅನ್ನೋ ಲಿಸ್ಟ್ನಲ್ಲಿ V1 to V5 ವರ್ಬ್ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದೀವಲ್ಲ, ಆ ವರ್ಬ್ ಯಾವುದು ಅಂತಂದ್ರೆ V1 to V5. ಅದು ಏನು ನೋಡೋಣ ಮುಂದೆ, ಡೆಫಿನೆಟ್ಲಿ ಸಿಗುತ್ತೆ. ರೀಡ್ ಪ್ಯಾರಾಗ್ರಾಫ್ ವೆಲ್ ಆ್ಯಂಡ್ ಲಿಸ್ಟ್ ಔಟ್ ದ ವರ್ಡ್ಸ್. ವರ್ಬನ್ನು ಐಡೆಂಟಿಫೈ ಮಾಡಿ ತಕ್ಕೊಂಡಾಗ ಆ ಪೂರ್ಣ ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದಬೇಕು. ಓದಿ ಹೆಂಗಪ್ಪ ಅಂದ್ರೆ ಆರಾಮ ಕಾಲ್ ಮೇಲೆ ಕಾಲು ಹಾಕ್ಕೊಂಡು ಮೂವಿ ಹೆಂಗೆ ನೋಡ್ತಿರಲ್ಲ ಹಂಗೆ ಆರಾಮಾಗಿ ಪ್ಯಾರಾಗ್ರಾಫ್ ವಿದೌಟ್ ಟೆನ್ಷನ್ ಓದ್ರಿ. ಓದಿ ಅರ್ಥವನ್ನು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ತರುವ ಪ್ರಯತ್ನವನ್ನು ಮಾಡಬೇಕು. ಲಿಸ್ಟ್ ಔಟ್ ದ ವರ್ಡ್ಸ್. ಹಾಂ, ಈ ಕನ್ನಡಕ್ಕೆ ಈ ಇಂಗ್ಲೀಷ್ ಬಂತು, ಈ ಶಬ್ದಕ್ಕೆ ಇದು ಬಂತು ಅನ್ನೋದು ಓದ್ಕೊಂಡ ಮೇಲೆ ನಾನು ಹೇಳ್ತೀನಿ. ನೆಕ್ಸ್ಟ್ ಬರ್ತದೆ ಏನಪ್ಪ
ಅಂತಂದರೆ ಟೇಕ್ ಕೇರ್ ಆಫ್ ಪ್ರಿಪೋಸಿಷನ್ಸ್ ಆ್ಯಂಡ್ ಕಂಜಂಕ್ಷನ್ಸ್. ಪ್ಯಾರಾಗ್ರಾಫ್ ಓದಿದ ತಕ್ಷಣ ನಿಮಗೆ ಅಲ್ಲಿ ಏನಪ್ಪ ಅಂದ್ರೆ ಇಲ್ಲಿ ಟು, ಇನ್, ಫಾರ್, ಡ್ಯೂರಿಂಗ್, ಅಕಾರ್ಡಿಂಗ್ ಟು, ವೈಲ್, ವಾಟ್ ಎವರ್, ವೆನ್ ಎವರ್, ವೆರೆವರ್ ಇಂತಹ ಶಬ್ದಗಳು ಬರ್ತಾವೆ. ಪ್ರೆಪೋಸಿಷನ್ಸ್ ಅಂತ ಬರ್ತಾವೆ, ಕಂಜಂಕ್ಷನ್ಸ್ ಅಂತ ಬರ್ತಾವೆ. ಅವೇ ಇಂಪಾರ್ಟೆಂಟ್ ವರ್ಡ್ಸ್ ಅಂತ ನಮ್ದೊಂದು ಚಾಪ್ಟರ್ ಇರ್ತದೆ ನಿಮಗೆ, ಅದರ ಬಗ್ಗೆ ಚರ್ಚೆ ಮಾಡೋಣಂತೆ. ಇವು ಎಲ್ಲ ಲಿಸ್ಟ್ ಮಾಡ್ಕೋಬೇಕು. ಯಾವ್ದು ಬರ್ತದಪ್ಪ, ಇಲ್ಲಿ ಗೆ ಅಂತ ಬಂತು ಅಂತಂದ್ರೆ ಫೈನ್, ಟು ಅಂತ ಬಂತು. ಸಲುವಾಗಿ ಅಥವಾ ಗೋಸ್ಕರ ಅಂತ ಏನೋ ಬಂದಿತ್ತು ಅಂದ್ರೆ ಫಾರ್ ಅಂತ ಬರ್ತೈತಿ. ಎಲ್ಲಿ ಜೋಡಿಸ್ಬೇಕು ಇದನ್ನ, ಎಲ್ಲಿ ಜೋಡಿಸ್ಬೇಕು ನಾವು ಸೆಂಟೆನ್ಸ್ ಫಾರ್ಮೇಷನ್ಗೆ ಅನ್ನೋದನ್ನು ನೋಡ್ಕೊಂಡು ಹೋದಾಗ, ಪ್ಯಾರಾಗ್ರಾಫನ್ನು ಚೆನ್ನಾಗಿ ಓದಿದಾಗ, ವರ್ಡ್ಸನ್ನು ಲಿಸ್ಟ್ ಮಾಡಿದಾಗ, ಈ ಪ್ರಪೋಸಿಷನ್ ಕಂಜಂಕ್ಷನ್ ಅನ್ನು ಐಡೆಂಟಿಫೈ ಮಾಡಿದಾಗ ಸೆಂಟೆನ್ಸ್ ಫಾರ್ಮೇಷನ್ ಪಕ್ಕ ಆಗತ್ತೆ. ವಿಲ್ ಗೋ ಟು ದ ನೆಕ್ಸ್ಟ್. ದೀಸ್ ಆರ್ ಇಂಪಾರ್ಟೆಂಟ್. ನೋಡಿ ಏನು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಇಲ್ಲಿ. ಈಸ್, ಆರ್, ಹ್ಯಾಸ್, ಹ್ಯಾವ್, ವಾಸ್, ವೇರ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ಕ್ಯಾನ್, ಮಸ್ಟ್, ಶುಡ್, ಮೇ, ವಿಲ್ ಸಫಿಷಿಯೆಂಟ್ ಫಾರ್ ಟ್ರಾನ್ಸ್ಲೇಷನ್. ಭಾಳಷ್ಟು ಗ್ರಾಮರ್ ಕಲಿಬೇಕ್ರಿ ಸರ್ ಟ್ರಾನ್ಸ್ಲೇಷನ್ಗೆ ಅಂತ ಭಾಳ ಮಂದಿ ತಲೆಯಾಗಿರ್ತೈತಿ. ತಪ್ಪು. ಗ್ರಾಮರ್ ಬೇಕು, ಎಷ್ಟು ಬೇಕು ಅಷ್ಟು ಕಲಿಯೋಣ. ಈಗ ನಿಮ್ಮ ಗಾಡಿ ಇರ್ತೈತಿ, ಪೆಟ್ರೋಲ್ ನಿಮಗೆ ಫ್ರೀ ಸಿಕ್ಕೈತಿ ಅಂತಂದ್ರೆ ಫುಲ್ ಹಂಗೆ ಹಾಕ್ಬಿಡ್ತೈತಿ. ಟ್ಯಾಂಕ್ನಾಗ ಎಷ್ಟು ಹಿಡಿತೈತಿ ಅಷ್ಟು ಸಾಕಪ್ಪ ನಮಗೆ. ಭಾಷಾಂತರಕ್ಕೆ ಎಷ್ಟು ಬೇಕಪ್ಪ, ನಮ್ಮ ಹಸಿವಿ ಭಾಳ ಆಗೈತಿ. ಎಲ್ಲೋ ಫ್ರೆಂಡ್ ಮನೆಗೆ ಹೋಗಿರಿ, ಭಾಳಷ್ಟು ತಿಂಡಿ ಅದಾವ, ಊಟ ಅದ, ಎಲ್ಲ ಅದ, ಹಂಗೆ ಹಾಕೋದನ್ನು ಕೆಪಾಸಿಟಿ ಎಷ್ಟೈತಿ ಹೊಟ್ಟಿಗೆ ಅಷ್ಟು ಸಾಕು. ಅದಾದ್ಮೇಲೆ ಅಂತೀವಿ ನಾವು, ಅಂದರೆ ಎಕ್ನಾಲೇಜ್ಮೆಂಟ್ ರೆಸಿಟ್ ಬರ್ತೈತಿ, ಸ್ವೀಕೃತಿ ಪತ್ರ ಅಂತೀವಲ್ಲ, ಅದಕ್ಕೆ ನಾವು ಡರ್ಕಿ ಹೊಡಿತೀವಿ ನೋಡ್ರಿ, ಡರ್ಕಿ ಹೊಡಿತೀವಲ್ಲ, ರೈಟ್? ಸ್ವೀಕೃತಿ ಪತ್ರ ಅದು ಸಾಕಿನ್ ಹಾಕಬೇಡ ಅಂತ. ಅಷ್ಟೇ ಎಷ್ಟು ಹಿಡಿತದ ಅಷ್ಟೇ. ಗ್ರಾಮರ್ ಎಷ್ಟು ಭಾಷಾಂತರಕ್ಕೆ ಬೇಕು ಅಷ್ಟೇ ಸಾಕು. ಅಂದರೆ ಈ ಎಲ್ಲ ಹೆಲ್ಪಿಂಗ್ ವರ್ಬನ್ನು ಕಲಿತರೆ ಸಾಕು. ಯಾವುದು ನಿಮ್ಗೆ ಗೊತ್ತಿದ್ದೇ ಇದೆ. ಈಸ್ ಅಂದ್ರೇನು, ವಾಸ್ ಅಂದ್ರೇನು, ಹ್ಯಾಸ್ ಅಂದ್ರೇನು, ಹ್ಯಾವ್ ಅಂದ್ರೇನು, ಹ್ಯಾಸ್ ಬೀನ್, ಹ್ಯಾವ್ ಬೀನ್, ವಿಲ್, ಮಸ್ಟ್, ಕ್ಯಾನ್, ಮೇ, ಇಷ್ಟು ತಿಳ್ಕೊಂಡ್ರೆ ಸಾಕು. ಸೆಂಟೆನ್ಸ್ ಫಾರ್ಮೇಷನ್ಗೆ ಮಸ್ತಾಗಿ ನಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಮತ್ತೇನಪ್ಪ, sharp 15 shots enough for translation. This is the one of the mantras for ಭಾಷಾಂತರ ನಮ್ಮಲ್ಲಿ. ಶಾರ್ಪ್ 15 ಸೆಂಟೆನ್ಸ್ ಏನವು ಹಂಗಂದ್ರೆ ಅದೇ ಮಜಾ. ಏತೋ ಟ್ರೇಲರ್ ಹೈ, ಪಿಕ್ಚರ್ ಅಭಿ ಬಾಕಿ ಹೈ ಅಂತಾರಲ್ಲ, ಈ ಶಾರ್ಪ್ 15 ಸೆಂಟೆನ್ಸನ್ನು ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಭಾಷಾಂತರದಲ್ಲಿ ಏನು ಕನ್ನಡ ವಾಕ್ಯಗಳು ಬರ್ತಾವಲ್ಲ ಅವನ್ನೇ ಇಂಗ್ಲೀಷ್ನಾಗ ತರುವಂಥ ಟೆಕ್ನಿಕ್ ಈ 15 ಶಾರ್ಟ್ಸ್. ಕ್ರಿಕೆಟ್ ಆಡೋ ಹೊತ್ನಾಗ ನಾವು ಶಾರ್ಟ್ಸ್ ಅಂತೀವಲ್ಲ, 6 ಶಾರ್ಟ್ ಹೊಡೆದಂತ ಹಂಗೆ 15 ಶಾರ್ಟ್ಸ್ ಅಂದರೆ 15 ಸೆಂಟೆನ್ಸಸ್ ಇನಫ್ ಫಾರ್ ಟ್ರಾನ್ಸ್ಲೇಷನ್. ಭಾಷಾಂತರಕ್ಕೆ 15 ಸೆಂಟೆನ್ಸ್ ಕಲಿತ್ರೆ ಸಾಕು. ಏನು ಬರ್ತಾವು ಇವೇ. ಬಂದೆ ಅಂದ್ರೆ ಏನು, ಬರ್ತೀನಿ ಅಂದ್ರೆ ಏನು, ಹೋದೆ ಅಂದ್ರೆ ಏನು, ಹೋಗ್ತೀನಿ ಅಂದ್ರೇನು. ಸರ್ಕಾರ ಈ ಕೆಲಸ ಮಾಡ್ತೈತಿ, ಮಾಡೈತಿ, ಮಾಡಾಕತ್ತೈತಿ ಅಂತೀವಲ್ಲ ಹಂಗ. ಈಗ ಪೊಲೀಸ್ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳುತ್ತದೆ, ತೆಗೆದುಕೊಳ್ಳುತ್ತಿದೆ, ತೆಗೆದುಕೊಂಡಿತು, ತೆಗೆದುಕೊಂಡಿದೆ, ತೆಗೆದುಕೊಳ್ಳಲೇಬೇಕು, ತೆಗೆದುಕೊಳ್ಳಬಹುದು, ಜೊತೆಗೆ ತೆಗೆದುಕೊಳ್ಳಲಾಗುವುದು, ತೆಗೆದುಕೊಳ್ಳಲಾಗುತ್ತಿದೆ, ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು, ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಕ್ರಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿದೆ, ಕ್ರಮಗಳನ್ನು ತೆಗೆದುಕೊಳ್ಳಲೇಬೇಕು, ತೆಗೆದುಕೊಳ್ಳಬಹುದು ಅನ್ನೋದೇ 15 ಶಾರ್ಟ್ಸ್. ಇವನ್ನ ಕಲಿಯೋಣ, ನಮ್ಮ ಭಾಷಾಂತರವನ್ನು ಸ್ಪೀಡ್ ಮಾಡೋಣ. ರೀಡಿಂಗ್ ನ್ಯೂಸ್ ಪೇಪರ್ಸ್ ಆ್ಯಂಡ್ ಮ್ಯಾಗಝಿನ್ಸ್, ದಿಸ್ ಈಸ್ ವೆರಿ ಮಸ್ಟ್ ಮೈ ಡಿಯರ್ ಫ್ರೆಂಡ್ಸ್. ಯಾವುದೇ ಒಂದು ಭಾಷಾಂತರ ಆಗಲಿ ಅಥವಾ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೋಬೇಕಂತಂದರೆ, ಲ್ಯಾಂಗ್ವೇಜ್ ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಪತ್ರಿಕೆಗಳನ್ನು, ನ್ಯೂಸ್ ಪೇಪರನ್ನು ಓದೋಣ. ಒಂದು ಯಾವುದೋ ಒಂದು ಕನ್ನಡ, ಒಂದು ಇಂಗ್ಲೀಷ್, ನಮಗೆ ಯಾವುದು ಹಿಡಿಸ್ತದಲ್ಲ ಆ ನ್ಯೂಸ್ ಪೇಪರನ್ನು ಓದೋಣ. ಆ ಆರ್ಟಿಕಲ್ ಇರ್ತವೆ, ಸಣ್ಣ ಸಣ್ಣ ನ್ಯೂಸ್ ಇರ್ತವೆ, ರಾಜಕೀಯ ಸಂಬಂಧಪಟ್ಟಂಗೆ ಇರ್ಬೋದು, ಅಥವಾ ಒಂದು ಆ ಊರಿಗೆ ಸಂಬಂಧಪಟ್ಟಂಥ ಇರ್ಬೋದು, ಅಥವಾ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂಥ ಏನೋ ಆರ್ಟಿಕಲ್ ಇರ್ಬೋದು, ಸ್ಪೋರ್ಟ್ಸ್ ನ್ಯೂಸ್ ಸಂಬಂಧಪಟ್ಟಂಥದ್ದು ಇರ್ಬೋದು. ಯಾವ ಒಂದು ಕನ್ನಡ, ಒಂದು ಇಂಗ್ಲೀಷ್ ನ್ಯೂಸ್ ಪೇಪರನ್ನು ಕಂಪೇರ್ ಮಾಡಿ ಹಿಡ್ಕೊಂಡಾಗ ಆ ಒಂದು ಕನ್ನಡ ನ್ಯೂಸ್ ಪೇಪರ್ನಲ್ಲಿರುವ ಕನ್ನಡ ವೊಕ್ಯಾಬ್ಯುಲರಿ ಗೊತ್ತಾಗುತ್ತೆ, ಅದರ ಜೊತೆ ಇಂಗ್ಲೀಷ್ ನ್ಯೂಸ್ ಪೇಪರ್ನಲ್ಲಿರುವ ಇಂಗ್ಲೀಷ್ ವೊಕ್ಯಾಬ್ಯುಲರಿ ಗೊತ್ತಾಗುತ್ತೆ. ಒಂದು ತಿಂಗಳು 2 ತಿಂಗಳು ಈ ಕೆಲಸ ಮಾಡಿದರೆ ಯು ವಿಲ್ ಬಿ ವೆರಿ 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 ಕಾನ್ಫಿಡೆಂಟ್, ಹೈಲಿ ಕಾನ್ಫಿಡೆಂಟ್.
ಸೊ ರೀಡಿಂಗ್ ನ್ಯೂಸ್ ಪೇಪರ್ಸ್ ಪ್ಲಸ್ ಯಾವುದಾದ್ರೂ ಒಂದು ಮ್ಯಾಗಝಿನ್ ಅಂತ ಇರ್ತವೆ, ಮಾಸಪತ್ರಿಕೆಗಳಿರ್ತಾವಲ್ಲ, ವಾರಪತ್ರಿಕೆ, ಮಾಸಪತ್ರಿಕೆ, ಕನ್ನಡ ಇಂಗ್ಲೀಷ್, ಕನ್ನಡನೂ ಇಂಪ್ರೂವ್ ಆಗುತ್ತೆ, ಇಂಗ್ಲೀಷ್ನೂ ಇಂಪ್ರೂವ್ ಆಗುತ್ತೆ. ಓದೋ ಹವ್ಯಾಸ ಇರಬೇಕು. ದಯವಿಟ್ಟು ಟ್ರಾನ್ಸ್ಲೇಷನ್ಗೆ ಓದೋ ಹವ್ಯಾಸ ಕಂಪಲ್ಸರಿ. ಇಂಪ್ರೂವ್ ವೊಕ್ಯಾಬುಲರಿ, ಇದಕ್ಕೆ ಸಂಬಂಧಪಟ್ಟದ್ದು. ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳ್ಳೋದಂದ್ರೆ ಏನು ಸರ್? ಭಾಳ ಮಂದಿ ಸರ್ ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳ್ಳೋದ್ರೆ ಹೆಂಗೆ ರೀ? ಸುಮ್ಮನೆ ಕುಂತ್ರೆ ಬರಂಗಿಲ್ಲ, ನಮಗೆ ಕೇಳಿದ್ರೆ ಬರಂಗಿಲ್ಲ. ನಮಗೆ ಸರ್ ಪ್ರಶಾಂತ್ ಮೋಟಿಗೆ ಸರ್ ವೊಕ್ಯಾಬುಲರಿ ಇಂಪ್ರೂವ್ ಮಾಡ್ಕೊಳಕ್ಕೆ ಹೆಂಗೆ ರೀ? ಊಟ ಯಾರಿಗೆ ಸರ್ ನನಗೆ ಹಸಿವಾಗೈತೆ ರೀ. ಪ್ರಶಾಂತ್ ಮೋಟಿಗೆ ಊಟ ಮಾಡಿದ್ರೆ ನಿಮ್ಮ ಹಸಿವು ಏನರ ಹೋಗ್ತೈತೇನೋ? ಇಲ್ಲ. ಹಸಿವಿ ನಿಮಗಾಗಿದ್ದರೆ ನೀವು ಊಟ ಮಾಡಬೇಕು, ನನಗೆ ಹಸಿವಾಗಿದ್ದರೆ ನಾ ಊಟ ಮಾಡಬೇಕು. ವೊಕ್ಯಾಬುಲರಿ ಇಂಪ್ರೂವ್ ಯಾರಿಗೆ ಆಗಬೇಕೈತಿ? ನಿಮಗೆ ಆಗಬೇಕೈತಿ. ಏನು ಕೆಲಸ ಮಾಡ್ಬೇಕು? ಅದಕ್ಕೆ ದಿನ ಕುಂದಿರಬೇಕು, ಡಿಕ್ಷನರಿ ನೋಡಬೇಕು, ನ್ಯೂಸ್ ಪೇಪರ್ನಾಗಿನ ವರ್ಡ್ ಹೊರಗೆ ತೆಗಿಬೇಕು, ಕನ್ನಡ ಇಂಗ್ಲೀಷ್ ಏನನ್ನು ತೆಗಿಬೇಕು, ಸ್ಪೆಲ್ಲಿಂಗ್ ಇಂಪ್ರೂವ್ ಮಾಡ್ಕೋಬೇಕು. 10 ಶಬ್ದ ದಿನ ಮಾಡ್ಕೊತ ಒಂದು ವಾರ ಆದಮೇಲೆ 15 ಮಾಡಿ, ಮತ್ತೊಂದು ವಾರ ಆದಮೇಲೆ 20 ಅಂತ ಮಾಡಿ ಅವನು ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ನ್ಯಾಗ ಟೈಪ್ ಮಾಡಿ ವರ್ಡ್ಸ್ ಆಫ್ ದ ಡೇ ಗುಡ್ ಮಾರ್ನಿಂಗ್ ಅಂತ ಫ್ರೆಂಡ್ಸಿಗೆ ಕಳಿಸಿದ್ರೆ ಇಂಪ್ರೂವ್ ವೊಕ್ಯಾಬುಲರಿ ಅನ್ನೋದು ಆಟೋಮೆಟಿಕ್ ಬರುತ್ತೆ. ಪ್ಲೀಸ್ ಡೂ ಇಟ್. ಪ್ರಾಕ್ಟೀಸ್ ಫಾರ್ 2 or 3 hours ಅ ಡೇ. ದಿನಾಲು ಮಿನಿಮಮ್ 2 or 3 hours, 2 ರಿಂದ 3 ತಾಸು ನೀವು ಮಾಡಲೇಬೇಕು ಅಭ್ಯಾಸ. ನಾವು ಭಾಳ ಮಂದಿ ಏನು ಮಾಡ್ತೀವಿ, ನಾನು ಆಗಲೇ ಹೇಳಿದ್ನಲ್ಲ ಏನು ಮಾಡಬಾರ್ದು ಅನ್ನೋದ್ರೊಳಗೆ, ಫಿಸಿಕಲ್ ಎಕ್ಸಾಮ್ ಆದಮೇಲೆ ನೋಡೋಣ ತಗೋರಿ ಅಂತಾರಲ್ಲ, ದ್ಯಾಟ್ ಆ್ಯಟಿಟ್ಯೂಡ್ ಈಸ್ ನಾಟ್ ಆಕ್ಸೆಪ್ಟೇಬಲ್. ಡೈಲಿ 2 or 3 hours ತೆಗೆದಿಟ್ಟೇ ಬಿಡಬೇಕು. ನೀವು GK, ಸೈಕಾಲಜಿ, ಮೆಂಟಲ್ ಎಬಿಲಿಟಿ, ಸೋಷಿಯಾಲಜಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಓದ್ತಿರಲ್ಲ, ಜೊತೆಗೆ ಇದನ್ನು ಓದ್ರಿ. ಟಫ್ ಇದೆ ಅಂತ ನಿಮ್ಗೆ ಗೊತ್ತಿದ್ರು ಅಲಕ್ಷ್ಯ ಮಾಡ್ತಿರಲ್ಲ, ಹೊಡೆತ ಬೀಳುತ್ತದೆ. ಅದು ಆಗಬಾರ್ದು ಅಂದರೆ 2 to 3 hours ಪರ್ ಡೇ ಒಂದು ವೊಕ್ಯಾಬುಲರಿಗೆ ಸ್ಪೆಂಡ್ ಮಾಡಿರಿ. ಒಂದು ಸಣ್ಣ ಸೆಂಟೆನ್ಸ್ ತಗೋರಿ. ಏನು ಕನ್ನಡ ಓದ್ರಿ, ಇಂಗ್ಲೀಷ್ ಓದ್ರಿ, ಬಟ್ ಯು ಹ್ಯಾವ್ ಟು ಇನ್ವೆಸ್ಟ್ ಟೈಮ್. ರೈಟ್ ದ ಜಿಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಎಲ್ಲ ಆಯ್ತಲ್ಲ, ಇವೆಲ್ಲ ಓದ್ಕೊಂಡು ಮಾಡಿದ ಮೇಲೆ, ವರ್ಡ್ಸ್ ಲಿಸ್ಟ್ ಮಾಡಿದ ಮೇಲೆ, ಹಾಗೆ ಆದಮೇಲೆ ಎಲ್ಲ ರೈಟ್ ದ ಜಿಸ್ಟ್ ಆಫ್ ದ ಪ್ಯಾರಾಗ್ರಾಫ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಭಾಳ ಫ್ಲವರಿ ಲ್ಯಾಂಗ್ವೇಜ್ ಯೂಸ್ ಮಾಡಿ ಹಿಂಗೆ ಕ್ಲೌಡ್ ನಂಬರ್ 9, ಟಾಪ್ ಆಫ್ ದ ಹೆವನ್, ಪಿಂಕ್ ಹೆಲ್ತ್ ಅವೆಲ್ಲ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಏನು ಫೈನ್, ಗುಡ್, ಬ್ಯೂಟಿಫುಲ್, ಥ್ಯಾಂಕ್ ಯು, ಸೋ ಮಚ್ ಅಂತ ಏನು ಮಾತಾಡ್ತೀವಲ್ಲ, ಆ ಒಂದು ಪ್ಯಾರಾಗ್ರಾಫನ್ನು ಅರ್ಥ ಮಾಡಿಕೊಂಡು ಈ ಕನ್ನಡದಲ್ಲಿ ಈ ಅರ್ಥವನ್ನು ಹೇಳಲಾಗಿದೆ, ಇದನ್ನು ಇಂಗ್ಲೀಷ್ನಾಗ ಹಿಂಗೆ ತರ್ತೇನೆ, ನನಗೆ ವರ್ಬ್ ಐಡೆಂಟಿಫೈ ಮಾಡೋಕ್ಕೆ ಬಂತು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ವೊಕ್ಯಾಬುಲರಿನೂ ಗೊತ್ತೈತಿ, ನಾ ಆರಾಮಾಗಿ ಬರಿತೀನಿ, ಗ್ರಾಮರ್ ಮಿಸ್ಟೇಕ್ ಅಂತೂ ಆಗೋದಿಲ್ಲ. ಹಿಂಗೆ ಇದೇ ವರ್ಡ್ ಬರಿಬೇಕಂತ ಏನು ಇಲ್ಲ, ಫಿಕ್ಸ್ ಇಲ್ಲ, ಇದ್ರದ್ದು ಏನು ಹೇಳ್ಯಾರಲ್ಲ ಅದನ್ನು ಇಂಗ್ಲೀಷ್ನ ತೊಗೊತೀನಿ ಸಾಕು. ಇಷ್ಟು ಬೆಳೆಸ್ಕೋರಿ ಕಾನ್ಫಿಡೆನ್ಸ್, ಆ್ಯಂಡ್ ದೆನ್ ಸಿ ದ ಚೇಂಜ್. ದ್ಯಾಟ್ಸ್ ಆಲ್. ಇಷ್ಟು ಮಾಡ್ಕೊಳ್ಳಿ. ನಿಮ್ಮ ಟ್ರಾನ್ಸ್ಲೇಷನ್ಗೆ ನಾವು ಜವಾಬ್ದಾರಿ ಇರ್ತೀವಿ. ಇಷ್ಟು ನೀವು ಮಾಡಿದರೆ ಆಮೇಲೆ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಬರ್ತದೆ ಅಂತಂದರೆ, ಎಸ್ ಸರ್, ದೀಸ್ ಟೆಕ್ನಿಕ್ಸ್ ಆರ್ ರಿಯಲಿ ವೆರಿ ಹೆಲ್ಪ್ಫುಲ್, ಯೂಸ್ಫುಲ್ ಅಂತ ನೀವೇ ಹೇಳ್ತೀರಿ. ಸೊ ಐ ಥಿಂಕ್ ದೀಸ್ ಟಿಪ್ಸ್ ಏನು ಮಾಡಬಾರ್ದು, ಏನು ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಗಮನ ಇಡಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮ ಜೊತೆ ನಾವು ಯಾವಾಗಲೂ. ಥ್ಯಾಂಕ್ ಯು.